ಸದಾ ಆರೋಗ್ಯವಾಗಿರಲು ಆಯುರ್ವೇದದಲ್ಲಿ ಸೂಚಿಸಲಾದ ವಿಧಾನಗಳು. 1. ಆಯುರ್ವೇದದ ಪ್ರಕಾರ ಸದಾ ಆರೋಗ್ಯವಾಗಿರಲು ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು. ನಿಮ್ಮ ಮನೆಯ ಹಿರಿಯರು ಸೂರ್ಯೋದಯದ ಹೊತ್ತಿಗೆ ಏಳುತ್ತಿದ್ದರು ಎಂದು ಹೇಳುವುದನ್ನು ನೀವು ಆಗಾಗ್ಗೆ ಕೇಳಿರಬಹುದು. ಈ ರೀತಿ ಮಾಡುವುದರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. 2. ದಿನಕ್ಕೆ 1 ಬಾರಿ ನೆಲದ ಮೇಲೆ ಕುಳಿತು ಊಟ ಮಾಡಿ. ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಇದು ಅತ್ಯುತ್ತಮ ಮಾರ್ಗವಾಗಿದೆ. ಸುಖಾಸನದಲ್ಲಿ ನೆಲದ ಮೇಲೆ ಕುಳಿತು ನಿಮ್ಮ ಆಹಾರವನ್ನು ತಿನ್ನಿರಿ. 3. ನಿಮಗೆ ಜೀರ್ಣಕ್ರಿಯೆಯ ಸಮಸ್ಯೆಗಳಿದ್ದರೆ ಊಟದ ನಂತರ ಸೋಂಪು ತಿನ್ನಲು ಪ್ರಾರಂಭಿಸಿ. ಇದು ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ತಿಂದ ನಂತರ ನೀವು ಭಾರವನ್ನು ಅನುಭವಿಸುವುದಿಲ್ಲ. 4. ದಿನಕ್ಕೆ ಕನಿಷ್ಠ 1 ಗಂಟೆ ಎಲ್ಲ ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಗಳಿಂದ ದೂರವಿರಿ. ಇದು ನಿಮ್ಮ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ. ಈ 1 ಗಂಟೆಯಲ್ಲಿ ಫೋನ್ ಅನ್ನು ಬಳಸಬೇಡಿ ಅಥವಾ ಯಾವುದೇ ಇತರ ಗ್ಯಾಜೆಟ್ನೊಂದಿಗೆ ಸಂಪರ್ಕದಲ್ಲಿರಬೇಡಿ. 5. ಆಯುರ್ವೇದದ ಪ್ರಕಾರ ನೀವು ಆಹಾರ ಸೇವಿಸಿದ ನಂತರ ಪ್ರತಿ ಬಾರಿ 100 ಹೆಜ್ಜೆಗಳನ್ನು ನಡೆಯಬೇಕು. 6. ಜನರು ಸಾಮಾನ್ಯವಾಗಿ ದಿನದ ಆರಂಭದಲ್ಲಿ ಚಹಾ ಅಥವಾ ಕಾಫಿ ಕುಡಿಯುತ್ತಾರೆ. ಬದಲಾಗಿ ನೀವು ಬೆಚ್ಚಗಿನ ನೀರಿನಿಂದ ದಿನವನ್ನು ಪ್ರಾರಂಭಿಸಬೇಕು. ಇದು ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುವುದಲ್ಲದೆ ದೇಹದಲ್ಲಿ ಶಕ್ತಿಯನ್ನು ಕಾಪಾಡಿಕೊಳ್ಳುತ್ತದೆ. 7. ಪರಿಸರದಲ್ಲಿರುವ ಧೂಳು ಮತ್ತು ಮಾಲಿನ್ಯವು ನಮ್ಮ ಚರ್ಮದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಆದ್ದರಿಂದ ಚರ್ಮದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಆಯುರ್ವೇದದ ಪ್ರಕಾರ ಚರ್ಮವನ್ನು ಎಣ್ಣೆಯಿಂದ ಮಸಾಜ್ ಮಾಡಬೇಕು. ಇದರಿಂದ ಚರ್ಮಕ್ಕೆ ಪೋಷಣೆ ದೊರೆಯುತ್ತದೆ. ನೀವು ನಿಮ್ಮ ತಜ್ಞರ ಸಲಹೆಯೊಂದಿಗೆ ತೈಲವನ್ನು ಆರಿಸಬೇಕು. 8. ಆಯುರ್ವೇದದ ಪ್ರಕಾರ ಬೆಳಿಗ್ಗೆ ಎದ್ದ ನಂತರ ನಿಮ್ಮ ನಾಲಿಗೆಯನ್ನು ಸ್ವಚ್ಛಗೊಳಿಸುವುದು ಬಹಳ ಮುಖ್ಯ. ನೀವು ಪ್ರತಿದಿನ ನಿಮ್ಮ ನಾಲಿಗೆಯನ್ನು ತಾಮ್ರ ಅಥವಾ ಬೆಳ್ಳಿಯ ಯು ಆಕಾರದ ಸ್ಕ್ರಬ್ಬರ್ನಿಂದ ಸ್ವಚ್ಛಗೊಳಿಸಬೇಕು. ಇದು ವಿಷವನ್ನು ತೆಗೆದುಹಾಕುತ್ತದೆ. 9. ಸಂಸ್ಕರಿಸಿದ ಆಹಾರಗಳಿಂದ ದೂರವಿರಿ. ಆಯುರ್ವೇದವು ಇವುಗಳನ್ನು ಖಾಲಿ ಆಹಾರವೆಂದು ಪರಿಗಣಿಸುತ್ತದೆ. ಇವುಗಳಿಂದ ದೇಹವು ಯಾವುದೇ ಪೋಷಣೆಯನ್ನು ಪಡೆಯುವುದಿಲ್ಲ. ಬದಲಿಗೆ ಅವು ಜೀರ್ಣಿಸಿಕೊಳ್ಳಲು ಕಷ್ಟವಾಗುತ್ತದೆ. 10. ನಿಮ್ಮ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀವು ಬಯಸಿದರೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸುವುದು ಮುಖ್ಯವಾಗಿದೆ. ಅನಗತ್ಯ ಆಲೋಚನೆಗಳನ್ನು ತಪ್ಪಿಸಿ. 11. ಮಧ್ಯಾಹ್ನದ ಊಟದಲ್ಲಿ ಸೀಮಿತ ಪ್ರಮಾಣದಲ್ಲಿ ಅನ್ನವನ್ನು ಸೇವಿಸಲು ಮರೆಯದಿರಿ. ಬದಲಾಗುತ್ತಿರುವ ಹವಾಮಾನದಲ್ಲಿ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ. ನಿಮ್ಮ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. 12. ಆಯುರ್ವೇದ ಹೇಳುವಂತೆ ರಾತ್ರಿಯಲ್ಲಿ ನೀವು ಲಘುವಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಭೋಜನವನ್ನು ಮಾಡಬೇಕು. ಅಂದರೆ ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳದ ಅಂತಹ ಆಹಾರ. 13. ಋತುಮಾನಕ್ಕನುಗುಣವಾಗಿ ನಿಮ್ಮ ಆಹಾರವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ.